ಅಲ್ಲಾಹು ತಾಲಾ ಸಬರ್ ಹೊಂದಿರುವವರಿಗೆ ಪ್ರತಿಫಲವನ್ನು ಲೆಕ್ಕವಿಲ್ಲದೆ ನೀಡುವನು. ಅಲ್ಲಾಹು ತಾಲಾ ಯಾವಾಗಲೂ ಸಬರ್ ಹೊಂದಿರುವವರೊಂದಿಗೆ ಇರುವನು. ನೀವು ಪ್ರತಿಯೊಂದನ್ನು ಕಳೆದುಕೊಂಡಿರುತ್ತೀರಿ, ಇನ್ನು ಏನೂ ಆಗಲು ಸಾಧ್ಯವೇ ಇಲ್ಲ, ಎಲ್ಲ ಬಾಗಿಲುಗಳು ಮುಚ್ಚಿವೆ ಎನ್ನುವ ಪರಿಸ್ಥಿತಿಯಲ್ಲಿದ್ದರೂ ಆ ಸಮಯದಲ್ಲಿ ಆಗಿದೆ ನೀವು ಸಹನೆಯಿಂದ ಇರಬೇಕಾದದ್ದು. ಆ ಸಮಯದಲ್ಲಿ ಅಲ್ಲಾಹು ತಾಲಾ ನಮ್ಮನ್ನು ಪರೀಕ್ಷಿಸುತ್ತಿರುತ್ತಾನೆ. ಆಗ ತವಕ್ಕುಲ್ನೊಂದಿಗೆ ಸಹನೆಯಿಂದಿದ್ದರೆ ಖಂಡಿತ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಕಳೆದ ನಂತರ ಅದರ 2 ಪಟ್ಟು ಸಂತೋಷವನ್ನು, ನೆಮ್ಮದಿಯನ್ನು ನೀಡುವನು. ಅಸ್ಸಲಾಮು ಅಲೈಕುಂ ಸ್ನೇಹಿತರೆ, ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಅಸ್ತಗಫಿರುಲ್ಲಾ, ತಹಜ್ಜುದ್ ಮತ್ತು ಅಲ್ಲಾಹು ಸಮದ್ ಇದರಿಂದ ಸಿಸ್ಟರ್ನ ಲೈಫ್ನಲ್ಲಿ ಆದ ಮಿರಾಕಲ್ಸ್ನ ಕೇಳೋಣ ಬನ್ನಿ. ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿದ್ದೆ. ಫ್ಯಾಮಿಲಿ, ಕಾಲೇಜ್, ಸ್ನೇಹಿತರು, ಸ್ಟಡಿ ಹೀಗೆ ತುಂಬ ಬ್ಯುಸಿಯಾಗಿದ್ದೆ. ಯಾವುದರ ಬಗ್ಗೆಯೂ ಯೋಚಿಸುತ್ತಿರಲಿಲ್ಲ. ನನ್ನಿಂದ ಯಾರಿಗೂ ತೊಂದರೆಯಾಗುತ್ತಿರಲಿಲ್ಲ. ಇನ್ನು ನನಗೆ ಯಾರಾದರೂ ವಿನಾಕಾರಣ ತೊಂದರೆ ಕೊಟ್ಟರೆ ಬಿಡುತ್ತಿರಲಿಲ್ಲ. ಅದಾಗಿತ್ತು ನನ್ನ ಕ್ಯಾರೆಕ್ಟರ್. ಯಾರಾದರೂ ಪ್ರೀತಿಯಿಂದ ಏನಾದರೂ ಹೇಳಲಿ ಕೇಳುತ್ತಿದ್ದೆ, ಆದರೆ ಅದನ್ನೇ ವಿರುದ್ಧವಾಗಿ ಹೇಳಿದರೆ ಕ್ಯಾರೇ ಅನ್ನುತ್ತಿರಲಿಲ್ಲ. ಆವಾಗ ನಾನು ಮರೆತಿದ್ದೆ, ಕೆಲವರಾದರೂ ನನ್ನ ಒಳ್ಳೆಯದಕ್ಕೆ ಹೇಳಿರುತ್ತಾರೆಂದು. ಇನ್ನು ಸ್ಟಡಿ ಮುಗಿಯುವ ಹೊತ್ತಿಗೆ ಸ್ನೇಹಿತರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕೆನ್ನುವುದಾಗಿತ್ತು ನನ್ನ ಆಸೆ. ಮನೆಯಲ್ಲಿ ಚಿಕ್ಕವಳಾದ ಕಾರಣ ಯಾವುದೇ ವಿರೋಧವಿರಲಿಲ್ಲ. ಇನ್ನು ಈ ಟೈಮ್ನಲ್ಲೇ ನನ್ನ ಅಕ್ಕನ ಮದುವೆ ಫಿಕ್ಸ್ ಆಯಿತು. ತುಂಬ ಒಳ್ಳೆಯ ಫ್ಯಾಮಿಲಿಯಿಂದ ಸಂಬಂಧ ಬಂದಿತ್ತು. ಅವರು ಫ್ಯಾಮಿಲಿ ಅಬ್ರಾಡಲ್ಲಿ ಸೆಟಲ್ ಆಗಿದ್ದರು. ಅಕ್ಕನೂ ಮದುವೆಯ ನಂತರ ಅಲ್ಲಿಗೆ ಹೋಗಬೇಕಾಗಿತ್ತು. ನಮ್ಮ ಮನೆಯಲ್ಲೂ ಇಷ್ಟ ಆಯಿತು. ಅವರು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿದರು. ಇನ್ನು ಎಂಗೇಜ್ಮೆಂಟ್ ಆದ ತಕ್ಷಣ ಅಕ್ಕನ ಪಾಸ್ಪೋರ್ಟ್ ರೆಡಿ ಮಾಡಿಸಲು ಹೇಳಿದ್ದರು. ಆದರೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದಾಗ ಅದು ಪದೇ ಪದೇ ರಿಜೆಕ್ಟ್ ಆಗುತ್ತಿತ್ತು. ಹೆಸರಿನಲ್ಲಿದ್ದ ಸಣ್ಣ ತಪ್ಪಿನಿಂದಾಗಿ ಹೀಗಾಗುತ್ತಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಬಹುದು ಎಂದಿದ್ದರು. ಸೊ ಎಂಗೇಜ್ಮೆಂಟ್ನ 3 ತಿಂಗಳ ನಂತರ ಅವಳ ನಿಖಾ ನೆರವೇರಿತು. ತುಂಬ ಗ್ರ್ಯಾಂಡಾಗಿ ನೆರವೇರಿತು. ಅವಳ ಪಾಸ್ಪೋರ್ಟ್ ಸರಿಯಾಗದ ತಕ್ಷಣ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದರು. ಹಾಗೆ ಅವಳ ನಿಖಾದ ಸಂದರ್ಭದಲ್ಲಿ ನನ್ನ ಭಾವನ ತಮ್ಮನಿಗೆ ನಾನು ತುಂಬ ಇಷ್ಟವಾಗಿದ್ದೆ. ನಾನು ಎಲ್ಲರೊಂದಿಗೂ ಮಾತನಾಡುತ್ತಿದ್ದೆ, ಯಾರನ್ನೂ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಮೊದಲೇ ಹೇಳಿದ ಹಾಗೆ ನನ್ನ ಕ್ಯಾರೆಕ್ಟರ್ ಹಾಗೆ. ಅವರು ಕಾಲ್ ಮಾಡಿದಾಗಲೆಲ್ಲ ನನ್ನ ಜೊತೆ ಮಾತನಾಡುತ್ತಿದ್ದರು. ಇನ್ನು ನನ್ನನ್ನು ತಿದ್ದಲು ಪ್ರಯತ್ನ ಪಡುತ್ತಿದ್ದರು. ಯಾರ ಮಾತನ್ನೂ ಕೇಳದ ನಾನು ಯಾಕೋ ಅವರ ಮಾತನ್ನು ಕೇಳುತ್ತಿದ್ದೆ. ಒಂದೊಂದು ಸಲ ನನಗೆ ಆಶ್ಚರ್ಯ ಆಗ್ತಿತ್ತು. ಅಕ್ಕ, ಫ್ರೆಂಡ್ಸ್ ಕೇಳಲು ಶುರು ಮಾಡಿದರು, ನೀನು ತುಂಬ ಚೇಂಜ್ ಆಗ್ತಾ ಇದ್ದೀಯಾ ಎಂದು. ನನಗೂ ಹಾಗೆ ಅನ್ನಿಸತೊಡಗಿತ್ತು. ನಾನು ನಿಧಾನವಾಗಿ ಎಲ್ಲರಿಂದ ದೂರವಾಗಿ ನಮಾಜ್, ಕುರಾನ್ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡತೊಡಗಿದೆ. ಅಲ್ಹಮ್ದುಲಿಲ್ಲಾ, ನಿಧಾನವಾಗಿ ನಮಾಜ್ನ ಕಡೆ ಬರತೊಡಗಿದೆ. ಇಷ್ಟೆಲ್ಲ ನನ್ನನ್ನು ಚೇಂಜ್ ಮಾಡಿದ ಅವರನ್ನು ಕಂಡರೆ ನನಗೂ ಇಷ್ಟವಾಗತೊಡಗಿತು. ಹೀಗೆ ಅವರೊಂದಿಗೆ ಮಾತು ಮುಂದುವರಿಸಿದ್ದೆ. ಒಂದು ದಿನ ಅವರ ಫ್ಯಾಮಿಲಿ ಅಕ್ಕನ ಮೀಟ್ ಆಗೋಕ್ಕೆ ಮನೆಗೆ ಬಂದಿದ್ದಾಗ ಅವರೂ ಬಂದಿದ್ದರು. ಬಂದು ನನ್ನ ಬಳಿ ಹೇಳಿದರು, ಎಷ್ಟೊಂದು ಬದಲಾಗಿದ್ದೀಯಾ ನೀನು. ಮೊದಲು ನಿನ್ನಲ್ಲಿದ್ದ ಕ್ಯಾರೆಕ್ಟರ್ನಿಂದ ನಿನ್ನಲ್ಲಿ ಟೈಮ್ ಪಾಸ್ ಮಾಡಬಹುದಿತ್ತು, ಆದರೆ ಫಸ್ಟ್ ಟೈಮ್ ನಿನ್ನ ನೋಡಿದಾಗಲೇ ನನ್ನ ದುಆದಲ್ಲಿ ನಿನ್ನನ್ನು ಅಲ್ಲಾಹನಲ್ಲಿ ಖಂಡಿತವಾಗಿ ಬೇಡುತ್ತೇನೆಂದು ತೀರ್ಮಾನಿಸಿದೆ ಎಂದು ಹೇಳಿದರು. ಇನ್ನು ನಿನ್ನ ಸ್ಟಡಿ ಮುಗಿದ ತಕ್ಷಣ ಮನೆಯಲ್ಲಿ ಮಾತಾಡುವೆ,
ಏಕೆಂದರೆ ಈಗ ಅಕ್ಕನ ಮದುವೆಯಾಗಿ 6 ತಿಂಗಳು ಆಗಿತ್ತಷ್ಟೆ. ಅವರ ಮನೆಯಲ್ಲಿ ಅವರು ಅವರ ಇಷ್ಟದ ಬಗ್ಗೆ ಹೇಳಿದ್ದರು. ಎಲ್ಲರಿಗೂ ಇಷ್ಟ ಇತ್ತು. ಆದರೆ ಅವರ ತಾಯಿ ಮಾತ್ರ ಅವರ ಫ್ಯಾಮಿಲಿಯಿಂದನೇ ಹೆಣ್ಣು ತರುವುದೆಂದು ತೀರ್ಮಾನಿಸಿದ್ದರು. ಹೀಗೆ ಮಾತು ಮುಂದುವರಿಸಿದ್ದೆವು. ಆದರೆ ಯಾಕೋ ನಾವು ಮಾಡುತ್ತಿರುವುದು ತಪ್ಪೆನಿಸಿತು. ಅವರು ನನ್ನನ್ನು ದೀನ್ನ ಕಡೆ ತಂದಿದ್ದರು. ನಾನು ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದೆ. ಅದರ ಬಗ್ಗೆ ಸ್ಟಡಿ ಮಾಡಲಾರಂಭಿಸಿದೆ. ಬುಕ್ಸ್, ವಿಡಿಯೋಸ್ ಹೀಗೆ ಸರ್ಚ್ ಮಾಡಿ ತಿಳಿದುಕೊಳ್ಳಲಾರಂಭಿಸಿದ್ದೆ. ಆಗ ನಿಕಾ ಆಗದೆ ಅವರ ಜೊತೆ ಮಾತನಾಡುವುದು ತಪ್ಪು ಎಂದು ಗೊತ್ತಾಯಿತು. ಇದು ಅಲ್ಲಾಹನಿಗೆ ಇಷ್ಟವಿಲ್ಲ. ಅದಕ್ಕೆ ಅವರ ಅಮ್ಮ ಇದಕ್ಕೆ ಒಪ್ಪುತ್ತಿಲ್ಲ. ಹೀಗೆ ಏನೆಲ್ಲ ಯೋಚನೆಗಳು ಕಾಡಲಾರಂಭಿಸಿದವು. ತುಂಬ ಡಿಸ್ಟರ್ಬ್ ಆದೆ. ಡಿಪ್ರೆಷನ್ನಲ್ಲೇ ಇದ್ದೆ. ಕೊನೆಗೆ ಒಂದು ದಿನ ಅವರಲ್ಲಿ ಹೇಳಿಯೇ ಬಿಟ್ಟೆ, ನೀವು ನನಗೆ ಸಿಗುವಿರೆಂದು ಅಲ್ಲಾಹು ತಾಲ ತೀರ್ಮಾನಿಸಿದ್ದರೆ ಖಂಡಿತ ಸಿಗುತ್ತೀರಿ. ದುವಾ ಮಾಡುವೆ. ಆದರೆ ನಿಕಾ ಆಗುವ ತನಕ ಇನ್ನೆಂದೂ ನಿಮ್ಮ ಜೊತೆ ಮಾತನಾಡಲಾರೆ ಎಂದೆ. ಅವರಿಗೆ ತುಂಬ ಬೇಸರವಾಯಿತು. ಆದರೂ ಸರಿ, ಅಲ್ಲಾಹನ ಬಳಿಯೇ ನಿನ್ನನ್ನು ಕೇಳುವೆ ಎಂದರು. ಈ ವಿಷಯ ಅಕ್ಕನಿಗೆ ತಿಳಿದಾಗ ನನಗೇ ಬೈದಳು. ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಅಟ್ಲೀಸ್ಟ್ ಅವರ ಜೊತೆ ಮಾತನಾಡುತ್ತಾ ಇರು. ಅತ್ತೆ ಮೊದಲೇ ಅವರ ಮದುವೆ ಮಾಡಲು ಹೊರಟಿದ್ದಾರೆ. ಈಗ ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಓಕೆ ಅಂದರೆ ಏನು ಮಾಡ್ತೀಯಾ ಎಂದಳು. ನನಗೆ ತುಂಬ ಬೇಸರ ಆಗುತ್ತಿತ್ತು. ಆದರೂ ನನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿದ್ದೆ. ಆದರೆ ತವಕ್ಕುಲ್ ತುಂಬ ಸ್ಟ್ರಾಂಗ್ ಆಗಿತ್ತು. ಏನೋ ಒಳ್ಳೆಯದೇ ನಡೆಯುತ್ತದೆಂದು ನಾನು ಕುರ್ಆನ್ ಇನ್ನಷ್ಟು ಕಲಿಯತೊಡಗಿದೆ. ಆಲಿಮಾ ಕೋರ್ಸ್ಗಳನ್ನೆಲ್ಲ ಮಾಡತೊಡಗಿದೆ. ಇದರ ನಡುವೆ ಅವರ ಮದುವೆ ಅವರ ಅತ್ತೆಯ ಮಗಳೊಂದಿಗೆ ನೆರವೇರಿತು. ನಾನು ತುಂಬ ಬೇಸರಗೊಂಡಿದ್ದೆ. ಅಲ್ಲಾಹನಲ್ಲಿ ಕೇಳತೊಡಗಿದೆ, ನಾನು ನಿನ್ನ ತೃಪ್ತಿಗೋಸ್ಕರ ಎಲ್ಲವನ್ನೂ ಸ್ಟಾಪ್ ಮಾಡಿದೆ. ಆದರೆ ಯಾಕೆ ಹೀಗಾಯಿತು? ಅವರು ನನ್ನ ನಸೀಬಲ್ಲಿ ಇರಲಿಲ್ಲ ಎಂದಾದರೆ ಯಾಕೆ ಅವರನ್ನು ನನ್ನ ಎದುರು ನಿಲ್ಲಿಸಿದೆ? ಯಾಕೆ ಹೀಗಾಯಿತು ಎಂದೆಲ್ಲ ಕೇಳಿ ಸರಿಯಾಗಿ ನಮಾಜ್ ಕೂಡ ಮಾಡುವುದನ್ನು ಕೆಲವು ದಿನ ನಿಲ್ಲಿಸಿದ್ದೆ. ಎಷ್ಟು ಹುಚ್ಚಿ ನಾನು! ಅಲ್ಲಾಹನಿಗೆ ಕ್ವಶನ್ ಕೇಳಲು ಶುರು ಮಾಡಿದ್ದೆ. ಆಗ ಅಕ್ಕ, ಇಷ್ಟರವರೆಗೆ ನಿನ್ನಲ್ಲಿದ್ದ ತವಕ್ಕುಲ್, ಸಬರ್ ಏನಾಯಿತು? ಇದು ಕೂಡ ಅಲ್ಲಾಹನ ತೀರ್ಮಾನವೇ ಅಲ್ವಾ? ಯಾಕೆ ಎಲ್ಲದಕ್ಕೂ ರೆಡಿ ಇದ್ದ ನೀನು ಈಗ ಇದನ್ನು ಯಾಕೆ ಅಕ್ಸೆಪ್ಟ್ ಮಾಡುವುದಿಲ್ಲ ಎಂದಳು. ನನಗಾಗ ಅರಿವಾಯಿತು ನಾನು ಮಾಡುತ್ತಿರುವುದು ತಪ್ಪೆಂದು. ಅಲ್ಲಾಹನಲ್ಲಿ ಕ್ಷಮೆ ಕೇಳಿ ತಹಜ್ಜುದ್ ನಮಾಜನ್ನೂ ರೂಢಿಸಿಕೊಂಡೆ. ಅದರ ಜೊತೆ ಪ್ರತಿ ಕ್ಷಣ ಅಸ್ತಗ್ಫಾರ್ ಹೇಳುತ್ತಿದ್ದೆ. ಇದರಿಂದ ನನ್ನ ಮನಸ್ಸಿಗೆ ತುಂಬ ಸಮಾಧಾನ, ನೆಮ್ಮದಿ ಸಿಗ್ತಾ ಇತ್ತು. ಇಶಾ ನಮಾಜಿನ ನಂತರ ಅಲ್ಲಾಹನ ನಾಮವಾದ ಅಲ್ಲಾಹು ಸಮದ್ 313 ಸಲ ಹೇಳಿ ದುವಾ ಮಾಡುತ್ತಿದ್ದೆ. ಈಗ ನನ್ನ ದುವಾದಲ್ಲಿ ಅವರಿರಲಿಲ್ಲ. ಹೇಗಿದ್ದರೂ ಎಲ್ಲಿದ್ದರೂ ಸಂತೋಷದಿಂದಿರಲಿ ಎಂಬುದಾಗಿತ್ತಷ್ಟೆ. ಹೀಗೆ 2 ತಿಂಗಳು ಕಳೆದಾಗ ಅಕ್ಕ ಕಾಲ್ ಮಾಡಿದಾಗ ಹೇಳುತ್ತಿದ್ದಳು, ಅವರ ಮದುವೆಯಾಗಿದೆ ಅಷ್ಟೆ. ಆದರೆ ಒಂದು ದಿನವೂ ಅವರು ಸಂತೋಷದಿಂದ ಇಲ್ಲ. ದಿನಾ ಜಗಳ ಆಡುತ್ತಿರುತ್ತಾರೆ. ಎಷ್ಟು ಪ್ರಯತ್ನಪಟ್ಟರೂ ಅವರ ನಡುವೆ ಹೊಂದಾಣಿಕೆಯೇ ಬರುತ್ತಿಲ್ಲ. ಅತ್ತೆ ಮಾವ ತುಂಬ ಟೆನ್ಸ್ಡ್ ಆಗಿದ್ದಾರೆ. ತುಂಬ ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಅವಳು ಅರ್ಥ ಮಾಡಿಕೊಳ್ಳಕ್ಕೆ ರೆಡಿ ಇಲ್ಲ. ಆಗ ನಾನೆಂದೆ, ಅವರ ಲೈಫ್ನ ವಿಷಯ ನನ್ನಲ್ಲಿ ಹೇಳಬಾರದು. ಏನಾಗಲಿ ಅವರವರ ಲೈಫ್ ಅವರವರು ನೋಡಿಕೊಳ್ತಾರೆ ಎಂದು ತುಂಬ ಕಟುವಾಗಿ ಉತ್ತರಿಸಿದ್ದೆ. ನಾನು ಎಷ್ಟು ಗಟ್ಟಿಯಾಗಿದ್ದೆ ಎಂದರೆ ಎಲ್ಲವನ್ನೂ ಅಲ್ಲಾಹನ ಮೇಲೆ ಬಿಟ್ಟು ನೆಮ್ಮದಿಯಿಂದಿದ್ದೆ. ಆ ಟೈಮ್ನಲ್ಲಿ ಅಪ್ಪ ಅಮ್ಮನ ಜೊತೆ ಹಜ್ಗೆ ಹೋಗುವ ಭಾಗ್ಯ ಸಿಕ್ಕಿತು. ಅಲ್ಹಮ್ದುಲಿಲ್ಲಾ, ಕನಸಲ್ಲೂ ಎಣಿಸದ ಆ ಒಂದು ಭಾಗ್ಯ ಅಲ್ಲಾಹು ತಾಲ ನನಗೆ ಕೊಟ್ಟಿದ್ದ. ಇಷ್ಟು ಬೇಗ ಕೊಡುವನೆಂದು ಯೋಚಿಸಿರಲಿಲ್ಲ. ಆ ದುಃಖದ ಹಿಂದೆ ಇಷ್ಟು ದೊಡ್ಡ ಭಾಗ್ಯ ಕೊಟ್ಟಿದ್ದ ನನಗೆ.
ಇನ್ನೇನು ಬೇಕು. ಹೀಗೆ ಹಜ್ ನಿರ್ವಹಿಸಿ ವಾಪಸ್ ಬಂದಾಗ ಅವರ ಡೈವರ್ಸ್ನ ವಿಷಯ ಗೊತ್ತಾಯಿತು. ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ನಡುವೆ ಸರಿಯಾಗದ ಕಾರಣ ಡಿವೋರ್ಸ್ ಆಗಿತ್ತು. ತಕ್ಷಣ 2 ರಕಾತ್ ನಮಾಜ್ ಮಾಡಿ ಅಲ್ಲಾಹನಲ್ಲಿ ಕೇಳಿದೆ, ಯಾ ಅಲ್ಲಾಹ್, ನಾನು ಯಾವತ್ತೂ ಅವರು ದೂರ ಆಗಬೇಕೆಂದು ಬಯಸಿಲ್ಲ, ಅವರಿಗೆ ಕೆಟ್ಟದು ಬಯಸಿಲ್ಲ. ಅವರು ಯಾರ ಜೊತೆಗಿದ್ದರೂ ಸರಿ ಸಂತೋಷವಾಗಿರಲೆಂದು ದುವಾ ಮಾಡಿದ್ದೆ. ನಾನು ಇಷ್ಟಪಟ್ಟಿದ್ದೇ ನಿಜ, ಆದರೆ ಯಾವಾಗ ಅವರ ಮದುವೆ ಆಯಿತೋ ಆವಾಗಲೇ ಆ ದುವಾವನ್ನು ನಿಲ್ಲಿಸಿದ್ದೆ. ಎಲ್ಲವನ್ನೂ ನಿನ್ನ ಮೇಲೆ ಬಿಟ್ಟು ನೆಮ್ಮದಿಯಾಗಿದ್ದೆ. ಮತ್ತೇಕೆ ಹೀಗಾಯಿತು ಎಂದೆ. ಯಾಕೋ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇರಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಅಕ್ಕನ ಫ್ಯಾಮಿಲಿ ಎಲ್ಲರೂ ಸೇರಿ ಉಮ್ರಾಕ್ಕೆ ಹೋದರು. ಈ ಡಿವೋರ್ಸ್ನಿಂದ ಅವರೆಲ್ಲರೂ ತುಂಬ ಡಿಸ್ಟರ್ಬ್ ಆಗಿದ್ದರು. ಮನಸ್ಸಿನ ನೆಮ್ಮದಿಗೋಸ್ಕರ ಉಮ್ರಾ ನಿರ್ವಹಿಸಿ ನೇರವಾಗಿ ನಮ್ಮ ಮನೆಗೆ ಬಂದರು. ಮಾತನಾಡುತ್ತಾ ಅಪ್ಪ ಅಮ್ಮನಲ್ಲಿ ಅವರಿಗೆ ನನ್ನನ್ನು ನಿಖಾ ಮಾಡಿಕೊಡಬೇಕಾಗಿ ಕೇಳಿದರು. ಅಪ್ಪ ಅಮ್ಮ ಹೇಗೆ ಸಾಧ್ಯ? ನಿಮ್ಮ ಮಗನಿಗೆ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿದೆ. ನಮ್ಮ ಮಗಳಿಗೆ ಇನ್ನೂ ಒಂದು ಸಂಬಂಧನೇ ನೋಡಿಲ್ಲ ಎಂದರು. ಆದರೆ ಅಕ್ಕ ಭಾವ ಅವರಿಗೆ ಪ್ರತಿಯೊಂದನ್ನು ತಿಳಿಸಿ ಒಪ್ಪಿಸಿದರು. ನಾನೂ ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ, ಏಕೆಂದರೆ ಅಪ್ಪ ಅಮ್ಮನ ತೀರ್ಮಾನವಾಗಿತ್ತು. ಅವರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಏಕೆಂದರೆ ಒಂದು ಸಲ ಮಾತು ತಪ್ಪಿ ಮದುವೆ ಆಗಿದ್ದರು. ಅವರಿಗೆ ಕಾಯಬಹುದಿತ್ತು, ಆದರೆ ಕೋಪದಿಂದ ಮದುವೆ ಮಾಡಿಕೊಂಡಿದ್ದರು. ನಾನು ಮತ್ತೆ ಒಪ್ಪುವೆನೆಂದು ಕನಸಲ್ಲೂ ಎನಿಸಿರಲಿಲ್ಲ. ಆದರೆ ಅಲ್ಲಾಹನ ತೀರ್ಮಾನದ ಮುಂದೆ ಯಾರೂ ಏನೂ ಮಾಡಲಾಗುವುದಿಲ್ಲ. ಎಲ್ಲವೂ ಒಳ್ಳೆಯದಕ್ಕೆ ಆಗಿರುತ್ತದೆ. 1 ವಾರದ ಒಳಗೆ ನನ್ನ ಮದುವೆಯಾಯಿತು. ಈಗ ಗಂಡನೊಂದಿಗೆ ಅಕ್ಕನೊಂದಿಗೆ ಒಂದೇ ಮನೆಯಲ್ಲಿ ತುಂಬ ಸಂತೋಷವಾಗಿರುವೆ. ನನ್ನ ಸಂತೋಷ ಹೀಗೇ ಇರಲೆಂದು ದುವಾ ಮಾಡಿ ಸ್ನೇಹಿತರೆ, ಏನೇ ಅಡೆತಡೆ ಬಂದರೂ ಅಲ್ಲಾಹನು ನಿಮಗೆಂದು ನಿಶ್ಚಯಿಸಿರುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ತವಕ್ಕುಲ್ನೊಂದಿಗೆ, ಸಬರ್ನೊಂದಿಗೆ, ಯಕೀನ್ನೊಂದಿಗೆ ಕಾಯಿರಿ. ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಬಯಸಿ, ದ್ವೇಷ ಬಿಟ್ಟು ಕ್ಷಮಿಸಿ ಬಿಡಿ. ಇದರಿಂದ ನಮಗೂ ಒಳ್ಳೆಯದಾಗುವುದು. ದುವಾ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ಸ್ಟೋರಿಯೊಂದಿಗೆ. ಅಲ್ಲಿಯವರೆಗೂ ಅಲ್ಲಾ ಹಾಫಿಸ್.